ಓಂ ಶಾಂತಿ. ನಿಮಗೆ ಯಾವ ನಮ್ಮನ್ನ ಯಾರು ಇಷ್ಟಪಡ್ತಾ ಒಳ್ಳೆಯವ್ರು ಅವ್ರಿಗೆ ಒಳ್ಳೆಯದಾಗ್ಲವ್ರೆ. ಇವರೇ ದೀಕ್ಷಾ, ಮಂತ್ರೋಪದೇಶ, ಹಾಗೆ ಕುಂಡಲಿನಿ ಸಾಧನೆ, ಕುಂಡಲಿನಿ ಯೋಗ ಸಾಧನೆ ಅಥವಾ ಸಪ್ತಚಕ್ರಗಳ ಸಾಧನೆ ಅಥವಾ ಸಪ್ತಚಕ್ರಗಳ ಯೋಗ ಸಾಧನೆ ಆನ್ಲೈನ್ ಕ್ಲಾಸಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ. ಇದು ನಿಮಗೆ ಗೊತ್ತಿರೋ ವಿಚಾರ. ಆನ್ಲೈನ್ ಕ್ಲಾಸ್ ಮಾಡ್ತೀವಿ, ಅಲ್ಲಿ ವಿದ್ಯಾರ್ಥಿಗಳು ಕಲಿತಿದ್ದಾರೆ. ಹಾಗೆ ಕಲಿತಂಥ ವಿದ್ಯಾರ್ಥಿಗಳಿಗೆ ಕೆಲವರು ವಿದ್ಯಾರ್ಥಿಗಳು ಸೇರ್ಕೊಂಡ ತಕ್ಷಣ ಯಾರಿಗೂ ದೀಕ್ಷೆ ಕೊಡಲ್ಲ. ಕ್ಲಾಸಲ್ಲಿ ಕಲಿಬೇಕು. ಅಲ್ಲಿ ಪ್ರೀ KG ಮೊದಲನೇದಾಗಿ ಜನ್ರಲ್ ಕ್ಲಾಸ್ ಇರುತ್ತೆ. ಜನ್ರಲ್ ಅಂದರೆ ಎಲ್ಲರೂ ಅಲ್ಲಿ ಸೇರ್ಕೋಬೋದು. ಹಾಗೆ ಇನ್ನೂ ಬೇರೆ ಯಾರು ಇದ್ದಾರೆ ಅವರೆಲ್ಲರಿಗೂ ಜನ್ರಲ್ ಕ್ಲಾಸಲ್ಲಿ ಅವಕಾಶ ಇರುತ್ತೆ. ಆದರೆ ಪ್ರೀ KGನಲ್ಲಿ ಬರೀ ವಿಜಿಟೇರಿಯನ್ಗೆ ಮಾತ್ರ ಅವಕಾಶ ಇರುತ್ತೆ. ಪ್ರೀ KGನಲ್ಲಿ ಅಲ್ಲಿ ಪ್ರೀ KG ಮುಗಿದ ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತಿರುತ್ತೆ, ಮೊದಲನೇ ಚಕ್ರ ಮೂಲಾಧಾರ ಅಂತಿರುತ್ತೆ. ಅಲ್ಲಿ ವಿದ್ಯೆ ಕಲಿಸೋವಾಗ ಅಂದರೆ ಮೊದಲನೇ ಕ್ಲಾಸು, ಮೊದಲನೇ ತರಗತಿಯಲ್ಲಿ ಪಾಸಾದರೆ ವಿದ್ಯಾರ್ಥಿಗಳು ಕಲಿತು ಆಮೇಲೆ ನಾವು ದೀಕ್ಷೆ ಕೊಡ್ತೀವಿ. ಸಂಕಲ್ಪ ಒಂದು ದಾರ, ಹಾಗೆ ರುದ್ರಾಕ್ಷಿ ಕೊಡ್ತೀವಿ. ಇದು ದೀಕ್ಷೆ. ಆದರೆ ದೀಕ್ಷೆಗಳನ್ನು ನಾವು ಒಂದು ಒಳ್ಳೆ ಜಾಗದಲ್ಲಿ, ಒಳ್ಳೆ ಸ್ಥಳದಲ್ಲಿ ಹೋಮ ಎಲ್ಲ ಮಾಡಿ, ಪೂಜೆ ಮಾಡಿ, ಹೋಮ ಮಾಡಿ, ಒಳ್ಳೆ ಪುಣ್ಯ ಸ್ಥಳಗಳಿರ್ತವೆ. ಎಲ್ಲಿ ದಿವ್ಯಶಕ್ತಿ ಇರುತ್ತೆ, ದಿವ್ಯಶಕ್ತಿ ಅಲ್ಲಿ. ಇಲ್ಲಿ ದೊಡ್ಡದಾಗಿ ಕ್ಷೇತ್ರ ಇರೋ ಕಡೆ ಅಲ್ಲ, ಅಥವಾ ಚಿಕ್ಕದು ಅಂತಲ್ಲ ದೊಡ್ಡದು ಅಂತಲ್ಲ ಕ್ಷೇತ್ರಗಳು. ನಮಗೆ ದಿವ್ಯಶಕ್ತಿ ಎಲ್ಲಿರುತ್ತೆ, ಪುಣ್ಯಶಕ್ತಿ ಎಲ್ಲಿರುತ್ತೆ, ಯೋಗ ಶಕ್ತಿ ಎಲ್ಲಿರುತ್ತೆ, ಅಲ್ಲಿ ದೀಕ್ಷೆ ಕೊಡ್ತೀವಿ. ಗೊತ್ತಾಯ್ತಲ್ಲ? ಹೀಗೆ ನಾನು ನಿಮಗೆ ಒಂದು 2 ಉದಾಹರಣೆ ಕೊಡ್ತೀನಿ. ಹೊಸ ತಿರುಮಕುಡಲು ಟಿ ನರಸೀಪುರ, ಅಲ್ಲಿ ಓಂ ಶ್ರೀ ಶಕ್ತಿ ಕಾಲಭೈರವೇಶ್ವರ ಕ್ಷೇತ್ರ. ಅಲ್ಲಿ ನಾವು 3ನೇ ತಾರೀಕು ನವರಾತ್ರಿ ಮೊದಲನೇ ದಿನ 10ನೇ ತಿಂಗಳು 2024ನೇ ಇಸ್ವಿ ಗುರುವಾರ ಅಲ್ಲಿ ನಾವು ದೀಕ್ಷೆ ಕೊಟ್ವಿ. ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟರುದ್ರ, ಓಂ ಶ್ರೀ ಅಷ್ಟಭೈರವ ಸಮೇತ ಶ್ರೀ ನಾಗಾನಂದಿ ಭೈರವೇಶ್ವರ ಪವಾಡ ಬಸವನಿಗೆ ಹಾಗೂ ಇತರೆ 8 ಜನ ಶಿಷ್ಯರಿಗೆ ಅಲ್ಲಿ ದೀಕ್ಷೆಯನ್ನು ಕೊಟ್ಟಿವಿ ಆ ದಿನ. ಅನಂತರ ಮಂಡಲ ಪೂಜೆಯನ್ನು ಕೂಡ ಈಗ ರೀಸೆಂಟಾಗಿ ನಾವು ಮುಗಿಸಿದ್ವಿ. 18ನೇ ತಾರೀಕು ಕಾರ್ತಿಕ ಸೋಮವಾರ, ಕನಕದಾಸರ ಜಯಂತಿ, ಮಂಗಳ ಸಂಕಷ್ಟ ಹರ ಚತುರ್ಥಿ ದಿನ, 11ನೇ ತಿಂಗಳು 2024ನೇ ಇಸ್ವಿ ಸೋಮವಾರ, ಕಾರ್ತಿಕ ಸೋಮವಾರ. ಆವತ್ತು ಮಂಡಲ ಪೂಜೆಯನ್ನು ಸಹ ನಾವು ಮುಗಿಸಿದ್ದಾಯಿತು. ಆಗಿನ ಶಿಷ್ಯರಿಗೆ ಆಗೇನು ಕೊಟ್ಟಿವಿ ದೀಕ್ಷೆ, ಅದು ಆ ಹುಡುಗರದು ಮುಗಿಸಿದ್ವಿ. ನೆಕ್ಸ್ಟು ಅಲ್ಲಿಂದ 22ನೇ ತಾರೀಕು ಶುಕ್ರವಾರ ರಾಮನಗರ ಓಂ ಶ್ರೀ ಆದಿಶಕ್ತಿ ದೇವಾಲಯ ಅಥವಾ ಆದಿಶಕ್ತಿ ಕ್ಷೇತ್ರ, ಲಕ್ಕೋಜನಹಳ್ಳಿ ಬನ್ನಿಕೊಪ್ಪ ಪಕ್ಕದಲ್ಲಿದೆ, ಕೈಲಂಚ ಹೋಬಳಿ ಪಕ್ಕದಲ್ಲಿದೆ, ರಾಮನಗರ ಜಿಲ್ಲೆ ತಾಲೂಕು. ಇಲ್ಲಿ ಈ ಆದಿಶಕ್ತಿ ದೇವಸ್ಥಾನ ಏನಿದೆ, ಆದಿಶಕ್ತಿ ದೇವಸ್ಥಾನ, ಇಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಹಾಗೂ ದೀಕ್ಷೆ, ಕೆಲ ಶಿಷ್ಯರಿಗೆ ದೀಕ್ಷೆಯನ್ನು ನೀಡಲಾಯಿತು. ಆವತ್ತಿನ ವಿಶೇಷ ಏನಪ್ಪ ಅಂದರೆ ಕಾಲಭೈರವ, ಓಂ ಶ್ರೀ ಅಷ್ಟನಾಗ, ಓಂ ಶ್ರೀ ಅಷ್ಟರುದ್ರ, ಓಂ ಶ್ರೀ ಅಷ್ಟಭೈರವ ಅಂತಿರಲ್ಲ, ಅದರಲ್ಲಿ ಅಷ್ಟಭೈರವರ ಜಯಂತಿ, ಕಾಲಭೈರವನ ಜಯಂತಿ ಯಾವತ್ತು? ಶುಕ್ರವಾರ 22ನೇ ತಾರೀಕು 11ನೇ ತಿಂಗಳು 2024ನೇ ಇಸ್ವಿ, ಅವತ್ತು ಕಾಲಭೈರವನ ಜಯಂತಿ. ಹಾಗೆ ಅಣ್ಣಮ್ಮ ದೇವಿ, ಬೆಂಗಳೂರಿನ ಅಣ್ಣಮ್ಮ ದೇವಿ ಅವ್ರದ್ದು ಕಾರ್ಯಕ್ರಮಗಳಿರುತ್ತೆ. ಈಗ ನಾನು 2 ಕಾರ್ಯಕ್ರಮದಲ್ಲೂ ಅಟೆಂಡ್ ಆಗಿದ್ದೀನಿ. ಕಾಲಭೈರವನ ಜಯಂತಿ ಯಾವತ್ತು? ಶುಕ್ರವಾರ 22ನೇ ತಾರೀಕು 11ನೇ ತಿಂಗಳು 2024ನೇ ಇಸ್ವಿ. ಓಂ ಆದಿಶಕ್ತಿ ದೇವಾಲಯ ಅಥವಾ ಕ್ಷೇತ್ರ ಲಕ್ಕೋಜನಹಳ್ಳಿ, ಇಲ್ಲಿ ದೀಕ್ಷೆ ನೀಡಲಾಯಿತು. ಕೆಲವು ಶಿಷ್ಯರಿಗೆ 7 ಜನ ಶಿಷ್ಯರಿಗೆ ದೀಕ್ಷೆ ನೀಡಲಾಯಿತು. ಅದರಲ್ಲಿ ಪರಮೇಶ್ವರ್ ಅನ್ನೋರು ಒಬ್ಬರು ನಮ್ಮ ಶಿಷ್ಯರು, ಹಾಗೆ ಸ್ನೇಹಿತರು ಶಿಷ್ಯರು 2 ಅವರು. ಪರಮೇಶ್ವರ ಗುಬ್ಬಿ
ಇವ್ರದ್ದೆಲ್ಲಿ ಗುಬ್ಬಿ ತುಮಕೂರು ಹತ್ರ ಅಲ್ಲಿನವರು. ಅವ್ರಿಗೂ ಸಹ ದೀಕ್ಷೆ ನೀಡಲಾಯಿತು, ಅಲ್ಲಿಂದ ಬಂದಿದ್ದರು. ಹಾಗೆ ಮುನಿಯಪ್ಪ ಪಿಣ್ಯ ಇವ್ರಿಗೂ ಕೂಡ ದೀಕ್ಷೆ ನೀಡಲಾಯಿತು. ಮುನಿಯಪ್ಪ ಪಿಣ್ಯ ಹಾಗೆ ಪರಮೇಶ್ವರವರು ಇವರಿಬ್ಬರು ದೀಕ್ಷೆ ತಗೊಂಡಿದ್ದಾರೆ. ಆದರೆ ಇವರು ಶ್ರೀ ಶಕ್ತಿ ಮಹಾತ್ಮೆ ಅಥವಾ ದೇವಿ ಮಹಾತ್ಮೆ ಏನಿದೆ, ದೇವಿ ಮಹಾತ್ಮೆ ಆ ಒಂದು ಪಾರಾಯಣ ಮಾಡ್ತಾರೆ. ಗೀತಾ ಪಾರಾಯಣ ಅಂತೀವಲ್ಲ ಆ ರೀತಿ, ಭಗವದ್ಗೀತಾ ಪಾರಾಯಣ ಅಂತೀವಲ್ಲ ಆ ರೀತಿ ದೇವಿ ಪಾರಾಯಣ ಮಾಡ್ತಾರೆ. ಯಾರೋ ಇಲ್ಲಿ ಪಿಣ್ಯ ಮುನಿಯಪ್ಪ ಪಿಣ್ಯ ಮುನಿಯಪ್ಪ ಇದಾರಲ್ಲ, ಮುನಿಯಪ್ಪ ಪಿಣ್ಯ ಇವರು. ಹಾಗೆ ತುಮಕೂರು ಗುಬ್ಬಿ ಇವರು ಪರಮೇಶ್ವರವರು ಏನು ಪಾರಾಯಣ ಮಾಡ್ತಾರೆ? ಗೀತಾ ಪಾರಾಯಣ ಅಲ್ಲ, ದೇವಿ ಪಾರಾಯಣ. ದೇವಿ ಅಂದರೆ ಶ್ರೀ ಶಕ್ತಿ ದೇವಿ, ಆದಿಶಕ್ತಿ ಪರಾಶಕ್ತಿ. ದೇವಿ ಪುರಾಣ ಅಂತಾದರೂ ತಿಳ್ಕೊಳ್ಳಿ, ದೇವಿ ಮಹಾತ್ಮೆ ಅಂತಾದರೂ ತಿಳಿದ್ರೆ ಪಾರಾಯಣ ಮಾಡ್ತಾರೆ. ಇಷ್ಟ ಇರೋರು ಇವ್ರ ನಂಬರ್ ತಗೊಂಡು ಇವರಿಗೆ ಕಾಲ್ ಮಾಡಿ ನೀವು ಕರೆಸ್ಕೊಂಡು 18 ಅಧ್ಯಾಯಗಳು ಬರುತ್ತೆ, ಅದ್ರ ಜೊತೆಗೆ ಶ್ಲೋಕಗಳು ಸ್ತೋತ್ರಗಳಿರುತ್ತೆ, ಅದನ್ನು ನೀವು ನಿಮ್ಮ ಮನೆಗಳಲ್ಲಿ ಪಾರಾಯಣ ಮಾಡಿಸ್ಕೋಬೋದು. ಇವ್ರು ಮಾಡ್ತಾರೆ. ಯಾರು? ಮುನಿಯಪ್ಪ ಅವರು, ಪರಮೇಶ್ವರವರು. ಓಕೆ, ಇವರಿಗೆ ದೀಕ್ಷೆ ಆಗಿದೆ. ಇವರಿಗೆ ನಾನೇ ದೀಕ್ಷೆ ಕೊಟ್ಟಿದ್ದೀನಿ, ಗುರು ದೈವ ಹಾಗೂ ಅವರ ಒಂದು ಇಚ್ಛೆಯಂತೆ, ಅಲ್ಲಿನ ಸ್ಥಾನಶಕ್ತಿ ಸಹಾಯದೊಂದಿಗೆ ಸಹಕಾರದೊಂದಿಗೆ. ಹಾಗೆ ಇನ್ನೂ ಚಿಕ್ಕಬಳ್ಳಾಪುರದಿಂದ ಸಂಗೀತ ಮಾಸ್ಟ್ರು ಅವರಿದ್ದಾರೆ. ಸಂಗೀತ ಮಾಸ್ಟ್ರು ನಾಗರಾಜ್ ಅಂತ, ಅವ್ರಿಗೂ ದೀಕ್ಷೆ ಕೊಟ್ಟಿದ್ದೀನಿ. ಸಂಗೀತ ಮಾಸ್ಟ್ರು ಯಾರಾದರೂ ಸಂಗೀತ ವಿದ್ಯೆ ಕಲಿಯಂಗಿದ್ರೆ ಸಂಗೀತ ಮಾಸ್ಟ್ರು ನಾಗರಾಜುಗೆ ಹೇಳಿದ್ರೆ ಅವರು ಕಲಿಸ್ಕೊಡ್ತಾರೆ. ಒಳ್ಳೆಯ ಸಂಗೀತಗಾರರು, ಅವರು ಕಲಿಸ್ಕೊಡ್ತಾರೆ. ಅವರು ಕೂಡ ಅವತ್ತು ದೀಕ್ಷೆ ತಗೊಂಡ್ರು. ಆಮೇಲೆ ನೆಕ್ಸ್ಟು ಬೆಂಗಳೂರಿನಲ್ಲಿ ಸುರೇಶ್ ಅಂತ ಒಬ್ಬರಿದ್ದಾರೆ. ಅವರು ಆಟೋ ಓಡಿಸ್ತಾರೆ, ಆಟೋ ಮಾಲೀಕರು. ಅವರು ಶ್ರೀಚಕ್ರ ಪ್ರತಿಷ್ಠಾಪನೆ ಅವರು ಮನೆಯಲ್ಲಿ ಮಾಡಿಸ್ಕೊಂಡು ಪೂಜಿಸಲಿಕ್ಕೆ ನನಗೆ ಹೇಳಿದ್ದಾರೆ. ಆ್ಯಕ್ಚುಲಿ ನಾನು ಜಾನ್ವರಿಯಲ್ಲಿ ಸಂಕ್ರಾಂತಿ ಒಳಗೆ ನಾನು ಅವ್ರಿಗೆ, ಅಥವಾ ಸಂಕ್ರಾಂತಿ ದಿನ ಒಂದು ಒಳ್ಳೆಯ ಕಾಲ ನೋಡಿ, ಒಳ್ಳೆಯ ಮುಹೂರ್ತ ನೋಡಿ ಶ್ರೀಚಕ್ರ ಪ್ರತಿಷ್ಠಾಪನೆ ಅವ್ರ ಮನೆಯಲ್ಲಿ ಮಾಡಿಕೊಡ್ತೀನಿ. ಯಾರಾದರೂ ಶ್ರೀಚಕ್ರ ಪ್ರತಿಷ್ಠಾಪನೆಗೆ ಸಹಾಯ ಮಾಡೋದಿದ್ದರೆ ಅಥವಾ ದಕ್ಷಿಣೆ ಹಾಕೋದಿದ್ರೆ ಸುರೇಶ್ ನಂಬರ್ ಕೇಳಿ ಕೊಡ್ತೀನಿ. ಅವ್ರ ಅಕೌಂಟಿಗೆ ನೀವು ಆಗ್ಬೋದು ನಿಮ್ಮ ಕೈಲಾದ ಮಟ್ಟಿಗೆ. ಅದು ₹1 ಇರಲಿ, ₹10 ಇರಲಿ, ₹5 ಇರಲಿ, ₹10 ಇರಲಿ, ₹100 ಇರಲಿ, ಅದು ನಿಮ್ಮಿಷ್ಟ. ಕೈಲಾದ ಮಟ್ಟಿಗೆ ಈ ರೀತಿ ಪೂಜೆಗಳಾದಾಗ ಎಲ್ಲಾದರೂ ಶ್ರೀಚಕ್ರ ಪ್ರತಿಷ್ಠಾಪನೆ ಅಥವಾ ಶ್ರೀಚಕ್ರ ಪೂಜೆಗಳು ಇವಾದಾಗ ನೀವು ದಕ್ಷಿಣೆ ಹಾಕಿ, ನಿಮಗೆ ಪುಣ್ಯದ ಫಲ ಲಭಿಸುತ್ತೆ, ನಿಮ್ಮ ಪಾಪಗಳು ನಾಶ ಆಗುತ್ತೆ. ಗೊತ್ತಾಯ್ತಲ್ಲ? ಇದರಿಂದ ಏನೇನು ಫಲ ಅಂತ. ಇನ್ನು ಅವರು ದೀಕ್ಷೆ ತಗೊಂಡ್ರು ಸುರೇಶ್ ಅವರು. ಆಮೇಲೆ ನೆಕ್ಸ್ಟು ಮಳವಳ್ಳಿ ನಾಗರಾಜ್ ಅಂತ ಮೋಸ್ಟ್ಲಿ ಅವರು ಕೂಡ ಆಟೋ ಓಡಿಸ್ಬೋದೇನೋ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಕಬ್ಬಾಳಮ್ಮ ಪೂಜೆ ಮಾಡ್ತಾರೆ. ಅವರು ಕೂಡ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಬೇಕಂತ ನನಗೆ ಹೇಳಿದ್ದಾರೆ. ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅವರು ಕೂಡ ದೀಕ್ಷೆ ತಗೊಂಡ್ರು. ಅಲ್ಲಿಗೆ ಪರಮೇಶ್ವರರೊಬ್ಬರು, ಪಿಣ್ಯ ಮುನಿಯಪ್ಪ ಒಬ್ಬರು, ಆಮೇಲೆ ಮಳವಳ್ಳಿ ನಾಗರಾಜನು ಅವರೊಬ್ಬರು, ಆಮೇಲೆ ಆಟೋ ಸುರೇಶ್ ಒಬ್ಬರು, 4 ಜನ ಆಯಿತು. ಇನ್ನು ಆ ದೇವಾಲಯ ಇದೆಯಲ್ಲ, ಆದಿಶಕ್ತಿ ದೇವಾಲಯ ಮೇಯ್ನ್ ಅರ್ಚಕರು ರವಿ ಅಂತ, ಅವರು ಕೂಡ ದೀಕ್ಷೆ ತಗೊಂಡಿದ್ದಾರೆ. ಅವರು ರಾಮನಗರದವರು, ಅಲ್ಲೇ ಲಕ್ಕಜನಹಳ್ಳಿಯವರೇ, ದೀಕ್ಷೆ ತಗೊಂಡಿದ್ದಾರೆ. ಆಮೇಲೆ ಬಂದುಬಿಟ್ಟು ಇನ್ನೊಬ್ಬರಿದ್ದಾರೆ ದೀಕ್ಷೆ ತಗೊಂಡವರು, ಚನ್ನಪ್ಪ ಭಟ್ರು ಅಂತ. ಇವರು ಮೋಸ್ಟ್ಲಿ ಬಿಜಾಪುರನವರು. ಇವರು ಕೂಡ ದೀಕ್ಷೆ ತಗೊಂಡಿದ್ದಾರೆ. ಚನ್ನಪ್ಪ ಭಟ್ರು, ಅಲ್ಲಿಗೆ ಚನ್ನಪ್ಪ ಭಟ್ರು, ಸಂಗೀತ ಮಾಸ್ಟ್ರು ನಾಗರಾಜು, ಮಳವಳ್ಳಿ ನಾಗರಾಜು 3 ಆಯಿತು, ಸುರೇಶ್ 4 ಆಯಿತು, ಪರಮೇಶ್ವರ 5 ಆಯಿತು, ಪಿಣ್ಯ ಮುನಿಯಪ್ಪ 6 ಆಯಿತು, ಆಮೇಲೆ ರವಿ 1 7 ಆಯಿತು. ಇಷ್ಟು ಜನ, 7 ಜನಕ್ಕೆ ದೀಕ್ಷೆಯಲ್ಲಿ ನೀಡಲಾಯಿತು. ಕಾರ್ಯಕ್ರಮ ಭಾಳ ಸುಖಾಂತವಾಗಿ ಮುಗೀತು, ಭಾಳ ಚೆನ್ನಾಗಿ ನಡೀತು. ಎಲ್ಲದರ ಆಶೀರ್ವಾದ ಕೃಪಾ ಕಟಾಕ್ಷ ಸಹಕಾರದೊಂದಿಗೆ. ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕಂದ್ರೆ ಈ ಥರ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಹಾಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳಿದ್ದಾರೆ, ಚಿಕ್ಕಯ್ಯ ಕುಣಿಗಲ್ಲು, ಅವರು ಕೂಡ ಅಲ್ಲಿ ಬಂದಿದ್ದರು. ಚಿಕ್ಕಯ್ಯ ಕುಣಿಗಲ್ ಅವರೇ ಹೆಚ್ಚಾಗಿ ಅಲ್ಲಿ ಕಾರ್ಯಕ್ರಮ ನೋಡ್ಕೊಂಡಿದ್ದಾರೆ. ಚಿಕ್ಕಯ್ಯ ಕುಣಿಗಲ್ಲು
ಆಮೇಲೆ ಮಂಜುನಾಥ್ ಟಿ ನರಸೀಪುರದಿಂದ ಗುಡ್ಡಪ್ಪ ಬಸವನ ಜೊತೆ ಇರ್ತಾರಲ್ಲ, ಪವಾಡ ಬಸವ, ಶ್ರೀ ನಾಗಾನಂದಿ ಭೈರವೇಶ್ವರ ಪವಾಡ ಬಸವ ಇದ್ದಾನಲ್ಲ, ಅವ್ರ ಜೊತೆ ಇರ್ತಾನೆ ಗುಡ್ಡಪ್ಪ, ಬಸವರ ಗುಡ್ಡಪ್ಪ. ಯಾರೋ ಟಿ ನರಸೀಪುರ ಮಂಜುನಾಥ್ ಅವರು ಕೂಡ ಬಂದಿದ್ದರು. ಹಾಗೆ ಇನ್ನೂ ಬೇರೆ ಬೇರೆ ಅವರು, ಗೌರಿಬಿದನೂರಿಂದ ನಾಗರಾಜು ಅಂತ. ಈ ನಾಗರಾಜ್ ಬಂದು ಈ ಅಶ್ವತ್ಥ ಕಟ್ಟೆಗಳು, ನಾಗರ ಕಟ್ಟೆಗಳು ಇವೆಲ್ಲ ಕಟ್ಕೊಡ್ತಾನೆ, ದೇವಸ್ಥಾನಗಳು ಇವೆಲ್ಲ ಕಟ್ಟಿಸ್ತಾನೆ. ಯಾರು? ನಾಗರಾಜ್, ಗೌರಿಬಿದನೂರು. ದೇವಸ್ಥಾನಗಳೆಲ್ಲ ಕಟ್ಟಿಸ್ಕೊಡ್ತಾನೆ, ಕಲ್ಲಿನ ದೇವಸ್ಥಾನಗಳು, ಗರ್ಭಗುಡಿಗಳು, ಆ ಡಿಸೈನು, ವಿಗ್ರಹಗಳು ಇವೆಲ್ಲ ನಾಗರಾಜು, ಗೌರಿಬಿದನೂರು ಇವರು ಮಾಡಿಸ್ಕೊಡ್ತಾರೆ. ಬೇಕಂದ್ರೆ ನೀವು ಹೇಳ್ಬೋದು, ನಂಬರ್ ಕೇಳಿ ಕೊಡ್ತೀನಿ. ಗೊತ್ತಾಯ್ತಲ್ಲ? ಹಾಗೆ ಇಲ್ಲಿ ಯಂತ್ರ, ತಂತ್ರ, ಮಂತ್ರ, ಶ್ರೀಚಕ್ರ ಇವೆಲ್ಲ ಬರೆಯೋರು ಇದ್ದಾರೆ. ಇವರೆಲ್ಲ ನಾಗರಾಜು ಆ ಕೆಲಸ ಮಾಡ್ತಾರೆ. ಹಾಗೆ ಇನ್ನೂ ಕೆಲವು ಕೆಲಸಗಳೆಲ್ಲ ಮಾಡ್ತಾರೆ. ನಂಬರ್ ಬೇಕಾರೆ ಇವರೆಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು. ಹಾಗೆ ಸಾಕಷ್ಟು ಮಂದಿ ರಾಮನಗರದ ಸುತ್ತಮುತ್ತಲಿನ ಲಕ್ಕೋಜನಹಳ್ಳಿ ಗ್ರಾಮದ ಹಾಗೂ ಬನ್ನಿಕೊಪ್ಪ ಹಾಗೂ ಕೈಲಾಂಚ ಆ ಏರಿಯಾದ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು, ಹಾಗೆ ಮುಖ್ಯಸ್ಥರು, ಹಾಗೆ ಅಭಿಮಾನಿಗಳು, ಭಕ್ತರೆಲ್ಲ ಅಲ್ಲಿ ಬಂದು ಒಂದು ಒಳ್ಳೆಯ ಆ ಕಾರ್ಯಕ್ರಮನ ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಹಾಗೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಇಂಥ ಪುಣ್ಯ ಕೆಲಸಗಳಲ್ಲಿ ನೀವು ಭಾಗಿಯಾಗಬೇಕು. ಈಗ ಅಲ್ಲಿ ನಾವು ದೀಕ್ಷೆ ಕೊಟ್ವಿ, ಶ್ರೀಚಕ್ರ ಪ್ರತಿಷ್ಠಾಪನೆ ಆಯಿತು. ಅದ್ರ ಬಗ್ಗೆ ವೀಡಿಯೋಗಳು ಆಲ್ರೆಡಿ ಈಗಾಗಲೇ ಶೇರ್ ಮಾಡಿದ್ದೀನಿ. ಭಾಗ 1, ಭಾಗ 2, ಭಾಗ 3 ಹೀಗೆ ಶೇರ್ ಮಾಡಿದ್ದೀನಿ. ಈಗ ರಾಮನಗರದ ಬಗ್ಗೆ ಇದು ಭಾಗ ಲಾಸ್ಟು ಅಂತ ಅಂದ್ಕೊತೀನಿ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಅಲ್ಲಿನ ಪುಣ್ಯಶಕ್ತಿ ಅವರಿಗೆ ಸಹಾಯ ಮಾಡಲಿ. ಯಾರಾದರೂ ಹೊಸ್ದಾಗಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಬೇಕು ನಿಮ್ಮ ಮನೆಗಳಲ್ಲಿ ಅಂದರೆ, ಅಥವಾ ಇಲ್ಲ ಆನ್ಲೈನ್ ಕ್ಲಾಸ್ಗೆ ಸೇರ್ಕೋಬೇಕು, ಕುಂಡಲನಿ ಸಾಧನೆ ಮಾಡಬೇಕು, ಮುಂದೆ ದೀಕ್ಷೆ ತಗೋಬೇಕು ಅನ್ನೋ ಅಭಿಪ್ರಾಯ ನಿಮ್ಮಲ್ಲಿ ಯಾರಿಗಾದರೂ ಇದ್ದರೆ ದಯವಿಟ್ಟು ಸೇರ್ಕೊಳ್ಳಿ, ಕಲೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಅಲ್ಲಿ ದೀಕ್ಷಾ ಕಾರ್ಯಕ್ರಮ ಈಗಾಗಲೇ ಟಿ ನರಸೀಪುರದ ಹೊಸ ತಿರುಮಕೂಡ್ಲು ಅಲ್ಲಿಯೂ ಆಗಿದೆ, ಇಲ್ಲೂ ಆಗಿದೆ. ಹಾಗೆ ಮುಂದೆ ದೀಕ್ಷೆ ತಗೊಳ್ಳೋರು ತಗೋಬೋದು. ಗೊತ್ತಾಯ್ತಲ್ಲ? ತಗೊಂಡು ಒಂದು ಒಳ್ಳೆಯದನ್ನು ನೀವು ಮಾಡ್ಕೋಬೋದು, ನಿಮಗೆ ಒಳ್ಳೆಯದಾಗುತ್ತೆ ಎಲ್ಲ ರೀತಿಯಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಇಲ್ಲಿ ಪರಮೇಶ್ವರ್ ಅವರ ಜೊತೆ ಅವರು ಸ್ನೇಹಿತರು ಬಂದಿದ್ದರು. ಹಾಗೆ ಮುನಿಯಪ್ಪ, ಪಿಣ್ಯ ಮುನಿಯಪ್ಪ ಅವರು ಒಂದು ಟ್ಯಾಕ್ಸಿ ಕಾರ್ನಲ್ಲಿ ಅವರು ಬಂದಿದ್ದರು, ಡ್ರೈವರು. ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಪರಮೇಶ್ವರ್ ಅವರ ಫ್ರೆಂಡ್ ಹೆಸರು ಏನೋ ಇದೆ, ಕಾಂತೇಶೋ ಏನೋ ಒಂದಿರಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಸಹಕಾರ ಇತ್ತು, ಇದರಲ್ಲಿ ಪಾಲಿದೆ. ಹಾಗೆ ರಾಮನಗರ ರವಿ ಏನಿದ್ದಾರೆ ಪೂಜಾರಿ ಮೇಯ್ನು, ಅವ್ರ ತಂದೆ ಜಯಣ್ಣ ಅವರು, ಹಾಗೆ ಅವರ ಕುಟುಂಬ ವರ್ಗ ಟೋಟಲಾಗಿ ಮಕ್ಕಳು ಮರಿ ತಂದೆ ತಾಯಿ ಅವರೆಲ್ಲರಿಗೂ ಬಂಧು ಬಳಗ, ಅಣ್ಣ ತಮ್ಮ, ಹಾಗೆ ಎಲ್ಲ ಅಡುಗೆ ಮಾಡಿದ್ರಲ್ಲ ಅಡುಗೆ ಭಟ್ರುಗಳು ಅವರೆಲ್ಲ ಚೆನ್ನಾಗಿ ಅಡುಗೆ ಮಾಡಿದರು. ಅವ್ರಿಗೂ ಸಹ ಎಲ್ಲರಿಗೂ ಅಲ್ಲಿ ಸೇವಾಕರ್ತರು ಯಾರು ಇದ್ದಾರೆ ಇನ್ನೂ ನನಗೆ ಅಷ್ಟು ಹೆಸರುಗಳು ಗೊತ್ತಿಲ್ಲ. ಹಾಗೆ ಊರಿನ ಮುಖಸ್ಥರು ಎಲ್ಲರೂ ಬಂದಿದ್ದರು. ಎಲ್ಲರೂ ನನ್ನ ಹತ್ರ ಆಶೀರ್ವಾದ ತಗೊಂಡ್ರು, ಪ್ರಸಾದ ತಗೊಂಡ್ರು, ಶರಣಾಗತಿ ಆದರು. ಈ ಕಾರ್ಯ ನಿರ್ವಿಘ್ನವಾಗಿ ನಡೆದಿದೆ. ಕೆಲವೊಂದು ಅಡ್ಡಿ ಆತಂಕಗಳು ಬಂತು ಬಂಡಾಸುರರಿಂದ. ಅದನ್ನು ಮೆಟ್ಟಿ ನಿಲ್ಲಲಿಕ್ಕೆ ದೈವ, ಅಲ್ಲಿನ ಸ್ಥಾನಶಕ್ತಿ ನಮಗೆ ಸಹಾಯ ಮಾಡಿದೆ. ನಮ್ಮಲ್ಲಿ ಐಕ್ಯವಾಗಿದ್ದು, ನಮಗೆ ಶಕ್ತಿಯಾಗಿದ್ದು ದೈವ ಸಹಾಯ ಮಾಡಿತು. ಕಾರ್ಯಕ್ರಮ ಸಾಂಗವಾಗಿ ನೆರವೇರಿತು. ಒಳ್ಳೆಯವರಿಂದ ಕೆಟ್ಟವರಿಂದ ಕೂಡ ಒಳ್ಳೆಯ ಕೆಲಸಗಳು ಹಾಗೇ ಆಗುತ್ತೆ. ಕೆಟ್ಟವ್ರು ಏನೇ ಮಾಡಿದ್ರೂ ಅದು ಒಳ್ಳೆಯ ಕೆಲಸ ಆಗುತ್ತೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸರಿನಾ? ಒಟ್ಟಲ್ಲಿ ಎಲ್ಲರಿಗೂ ಎಲ್ಲ ಶಕ್ತಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ಮುಂದೆ ಕೂಡ ಇದೇ ರೀತಿ ಸಹಕಾರ ನೀಡಬೇಕು. ಏನಾದರೂ ನನ್ನಿಂದ ತಪ್ಪುಗಳಾಗಿದ್ದರೆ, ಅಪರಾಧ ಆಗಿದ್ರೆ ಕ್ಷಮಿಸ್ಬೇಕಂತ ಕೇಳ್ಕೊತೀನಿ. ಇನ್ನು ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗೋರು, ಕುಂಡಲಿನಿ ಸಾಧನೆ ಮಾಡೋರು ದಯವಿಟ್ಟು ಕಲೀರಿ. ನಂಬರ್ ತಗೊಳ್ಳಿ, ಕೊಡ್ತೀನಿ, ಸಲಹೆ ಕೇಳಿ. ಇದರಿಂದ ನಿಮ್ಮ ರೋಗಗಳು ನಾಶ ಆಗುತ್ತೆ, ಬುದ್ಧಿಮತ್ತೆ ಬೆಳೆಯುತ್ತೆ, ಜ್ಞಾನ ಬೆಳೆಯುತ್ತೆ, ಕಷ್ಟಗಳು ನಿವಾರಣೆ ಆಗುತ್ತೆ, ನಿಮ್ಮಲ್ಲಿ ಪುಣ್ಯಶಕ್ತಿ ಯೋಗಶಕ್ತಿ ಹೆಚ್ಚಾಗುತ್ತೆ. ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ, ಎಲ್ಲ ಕೆಲಸ ಕಾರ್ಯಗಳು, ಒಳ್ಳೆಯ ಕೆಲಸ ಕಾರ್ಯಗಳು ಈಡೇರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ಒಂದು ದೈವಿ ಶಕ್ತಿ ಗುರುಶಕ್ತಿ ನಿಮಗೆ ಸದಾ ರಕ್ಷಣೆ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಅವರೇ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಅವ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಏನೋ ಸಲಹೆ ಕೇಳಿದ್ರೆ ಕೇಳಿ. ಇನ್ನೂ ನಾನು ವೀಡಿಯೋಗಳು ಕಾರ್ಯಕ್ರಮದ ಬಗ್ಗೆ ಎಲ್ಲ ಹಾಕಿದ್ದೀನಿ, ಅವೆಲ್ಲ ನೋಡಿ. ಸರಿನಾ? ನಿಮ್ಗೆ ಒಳ್ಳೆಯದಾಗಲಿ.
ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಅವ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಇಷ್ಟಾರ್ಥಗಳು ಈಡೇರಲಿ ಅಂತ ನಾನು ಬಯಸ್ತೀನಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹನೇ ನನಗೆ ಸಹಕಾರ, ಗೊತ್ತಾಯ್ತಾ? ಅದೇ ನನಗೆ ಶಕ್ತಿ. ನಿಮ್ಮ ಶಕ್ತಿ ಇಲ್ಲ ಅಂದರೆ ನೀವು ನನಗೆ ಶಕ್ತಿ ಕೊಟ್ಟಿಲ್ಲ ಅಂದರೆ ಏನೂ ಮಾಡೋಕ್ಕಲ್ಲ. ಈ ಚಾನಲ್ ನಂದಲ್ಲ, ನಿಮ್ಮದು. ಓಮಾಸ್ NS 2012 ಈ ಒಂದು ಚಾನಲ್ ಏನಿದೆ, ಯೂಟ್ಯೂಬ್ ಚಾನಲ್, ಇದು ನಿಮ್ಮದೇ ಇರುತ್ತೆ. ಹಾಗೆ ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಈ ಕಾರ್ತಿಕ ಮಾಸದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ವಿವರಣೆ ಕೊಟ್ಟಿದ್ದೀನಿ. ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಹೀಗೆ ಮುಂದುವರಿಲಿ ಅಂತ ನಾನು ಬಯಸ್ತೀನಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.